NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಚೆಕಿಂಗ್ ಬರ್ತಾರೆ, ನಾನು ಕೊಡ್ತೀನಿ. ಚೆಕಿಂಗ್ ಬಂದು ನಂಗೆ ಕೇಸ್ ಬರೆಯೋದು ನಂಗೆ ಗೊತ್ತಿಲ್ಲಪ್ಪ. ನಮ್ಮ ತಾಯಿ ಆಪರೇಷನ್ ಅವರೇ ನನಗೆ ಮೂವ್ ಆಗ್ಬೇಕು ಗಾಡಿ ಮೂವ್ ಆಗ್ಬೇಕು ಅಂದ್ರೆ ಮೇಡಮ್ ಇವರೇ ಅದಕ್ಕೆ ನೀವೇ ಪ್ಯಾಸೆಂಜರ್ ಗಲಾಟೆ ಮಾಡಬೇಕು. ಫ್ರೀ ಟಿಕೆಟ್ ಅನ್ನ ಹರಿದು ಹಾಕಿ BMTC ಬಸ್ ಅಲ್ಲೇ ಮಹಿಳೆ ಎತ್ತರ್ಪ. ಕೆಲಸ ಹೋಗುತ್ತೆ ಅಂತ ಹೇಳಿ ರಸ್ತೆಯಲ್ಲೇ ಬಸ್ ನಿಲ್ಲಿಸಿದ ಕಂಡಕ್ಟರ್. ಹೌದು, ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಟಿಕೆಟ್ಗಳನ್ನ ಪಡೆದು ಹಣವನ್ನ ಕೊಟ್ಟು ಟಿಕೆಟ್ ಪಡೆಯುವುದಕ್ಕೆ ನಿರಾಕರಿಸಿದ ಮಹಿಳೆಯೊಬ್ಬರು BMTC ಬಸ್ನಲ್ಲಿ ದರ್ಪವನ್ನ ತೋರಿದ್ದಾರೆ. ಚೆಕಿಂಗ್ ಆಫೀಸರ್ ಬಂದ್ರೆ ಸಮಸ್ಯೆ ಆಗತ್ತೆ ಅಂತ ಹೇಳಿ ಕಂಡಕ್ಟರ್ ಮನವಿಯನ್ನ ಮಾಡಿದ್ರು ಕೂಡ ಮಹಿಳೆ ಹಣವನ್ನ ಕೊಡೋದಕ್ಕೆ ನಿರಾಕರಿಸಿದ್ದರಿಂದ ಪ್ರಯಾಣಿಕರು ಪರದಾಡಿದ್ದಾರೆ. ಈ ಘಟನೆಯ ವಿಡಿಯೋ ವೈರಲ್ ಆಗಿದ್ದು, ಶಕ್ತಿ ಯೋಜನೆಯ ದುರುಪಯೋಗದ ಬಗ್ಗೆ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. BMTC ಬಸ್ನಲ್ಲಿ ಶಕ್ತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಏನು ಟಿಕೆಟ್ ಅನ್ನ ಕೊಡ್ತಾರೆ ಅದನ್ನ ಹರಿದು ಹಾಕಿ ಬಳಿಕ ಹಣವನ್ನ ಕೊಟ್ಟು ಟಿಕೆಟ್ ಕೂಡ ಪಡೆಯದೆ ಮಹಿಳೆ ದರ್ಪವನ್ನ ತೋರಿರುವಂತದ್ದು. ಇವ್ರು ಒಬ್ಬರಿಂದ ಎಷ್ಟು ಜನ ಪ್ಯಾಸೆಂಜರ್ಗಳು ನೀವೇ ಇದು ಮಾಡ್ಬೇಕು. ಪ್ಯಾಸೆಂಜರ್ ನೀವೇ ಮಾಡ್ಬೇಕು. ಅಲ್ಲಿ ಯಾರು ಹತ್ರ ನಂಗೆ ಎಷ್ಟು ಕೇಸ್ ಆಯ್ತು ಗೊತ್ತದು? 72 ರೂಪಾಯಿ 700 ರೂಪಾಯಿ ಅದೇ ಸ್ಟೇಜು. ಈ ಮುಂದೆ ಸ್ಟೇಜ್ ಯಾರನ್ನ ಇದ್ರೆ ಯಾರನ್ನ ಇಬ್ಬರಿಗೂ ಬರೀತಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಈ ರೀತಿಯಾದಂತಹ ಘಟನೆಗಳು ಹೆಚ್ಚಾಗಿ ನಡೀತಾ ಇದೆ. ಉಚಿತ ಟಿಕೆಟ್ ವಿಚಾರದಲ್ಲಿ ಮಹಿಳೆ ದರ್ಪ ತೋರಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದು ಶಕ್ತಿ ಯೋಜನೆಯ ದುರುಪಯೋಗ ಅಲ್ವೇ? BMTC ಒಂದು ಸಾರ್ವಜನಿಕ ಆಸ್ತಿ. ಇಲ್ಲಿ ಅಸಂಬದ್ಧ ವರ್ತನೆಯು ಇತರೆ ಪ್ರಯಾಣಿಕರಿಗೆ ಸಮಸ್ಯೆ ಆಗತ್ತೆ ಅಂತ ಹೇಳಿ ನೆಟ್ಟಿಗರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಮಹಿಳೆಯೊಬ್ಬರು ಸೀಟ್ ನಲ್ಲಿ ಕೂತ್ಕೊಂಡಿದ್ದು ಅವರನ್ನ ಹಣ ಕೊಟ್ಟು ಟಿಕೆಟ್ ಪಡೆಯಿರಿ, ಚೆಕಿಂಗ್ ಆಫೀಸರ್ ಬಂದ್ರೆ ನಮ್ಗೆ ಸಮಸ್ಯೆ ಆಗತ್ತೆ ಅಂತ ಹೇಳಿ ಕಂಡಕ್ಟರ್ ಮನವಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮಹಿಳೆ ಚೆಕಿಂಗ್ ಬಂದ್ರೆ ನಾನು ಅವರಿಗೆ ಹೇಳ್ತೀನಿ ಅಂತ ಹೇಳಿ ದರ್ಪದಿಂದ ಮಾತನಾಡಿ ಹಣವನ್ನ ಕೊಟ್ಟು ಟಿಕೆಟ್ ಕೂಡ ಪಡೆಯೋದಕ್ಕೆ ನಿರಾಕರಿಸಿದ್ದಾರೆ. ಇದರಿಂದ ಬೇಸತ್ತ ಇತರೆ ಪ್ರಯಾಣಿಕರು ಮಹಿಳೆ ವಿರುದ್ಧ ಕಿಡಿಕಾರಿದ್ದಾರೆ. ಜೊತೆಗೆ ಮಹಿಳೆಯನ್ನ ಕೆಳಗಿಳಿಸಿ ಬಸ್ ಸಂಚಾರ ಆರಂಭಿಸುವಂತೆ ಕಂಡಕ್ಟರ್ಗೆ ಒತ್ತಾಯವನ್ನ ಮಾಡ್ತಾರೆ. ಇತ್ತ ಕಂಡಕ್ಟರ್ ನೀವೇ ಆ ಮಹಿಳೆಗೆ ಹೇಳಿ ಅಂತ ಹೇಳಿ ಸಹ ಪ್ರಯಾಣಿಕರನ್ನ ಕೇಳ್ಕೊಳ್ತಾರೆ. ವಿಡಿಯೋ ಹಂಚಿಕೊಂಡಿರುವಂತಹ ಕರ್ನಾಟಕ ಪೋರ್ಟ್ಫೋಲಿಯೋ ಟ್ವಿಟರ್ ಪೇಜ್ ನಲ್ಲಿ ಈ ರೀತಿಯಾದಂತಹ ದುರಹಂಕಾರದ ಬಗ್ಗೆ ಏನ್ ಹೇಳಬೇಕು? ಸಾರ್ವಜನಿಕ ಸಾರಿಗೆಯನ್ನ ಬಳಸುವಾಗ ಒಬ್ಬ ವ್ಯಕ್ತಿಯು ನಿಜವಾಗಿಯೂ ಕೂಡ ಹೀಗೆ ವರ್ತಿಸಬಹುದೇ? ಸರ್ಕಾರಿ ಬಸ್ಗಳು ಸಾರ್ವಜನಿಕವಾಗಿ ಯಾರೊಬ್ಬರ ವೈಯಕ್ತಿಕ ಆಸ್ತಿ ಅಥವಾ ಖಾಸಗಿ ಸ್ಥಳಕ್ಕಾಗಿ ಅಲ್ಲ. ಎಲ್ಲಾ ಹಂತದ ಪ್ರಯಾಣಿಕರು ಪ್ರತಿದಿನ ಪ್ರಯಾಣಿಸುವಂತಹ ಸಾರ್ವಜನಿಕ ಸ್ಥಳದಲ್ಲಿ ಇಂತಹ ನಡವಳಿಕೆ ಸಂಪೂರ್ಣವಾಗಿ ಸ್ವೀಕಾರಾರ್ಹ ಅಲ್ಲ. ಇದು ಸರಿಯಾದ ನಡವಳಿಕೆ ಕೂಡ ಅಲ್ಲ. ವಿಶೇಷವಾಗಿ ಸಾಮಾನ್ಯ ಜನರ ಅನುಕೂಲಕ್ಕಾಗಿ ಹಾಗೂ ಕಾರ್ಯನಿರ್ವಹಿಸುವಂತಹ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯಲ್ಲಿ ಇದು ಮುಖ್ಯ ಆಗತ್ತೆ. ಮೂಲಭೂತ ಶಿಸ್ತು, ಜವಾಬ್ದಾರಿ ಮತ್ತು ಗೌರವವನ್ನ ನಿರೀಕ್ಷೆ ಮಾಡಲಾಗುತ್ತೆ. ಈ ರೀತಿಯಾದಂತಹ ನಡವಳಿಕೆ ಸರಿಯಲ್ಲ. ಸಾರ್ವಜನಿಕ ಸ್ಥಳದಲ್ಲಿ ಟಿಕೆಟ್ಗಳನ್ನ ಎಸೆಯುವಂಥದ್ದು ಮತ್ತು ಕಂಡಕ್ಟರ್ ಹಾಗೆ ಇತರ ಪ್ರಯಾಣಿಕರೊಂದಿಗೆ ವಾದ ಮಾಡುವಂಥದ್ದು ಸಹಿಸೋದಿಲ್ಲ ಅಂತ ಹೇಳಿ ಕಿಡಿಕಾರಿದೆ. ಇನ್ನು ಶಕ್ತಿ ಯೋಜನೆ ಆರಂಭ ಆದಾಗಿನಿಂದ ಮಹಿಳೆಯರು ಉಚಿತ ಟಿಕೆಟ್ ಅನ್ನ ಪಡೆದು ಮಾರ್ಗ ಮಧ್ಯದಲ್ಲೇ ಬಸ್ ಅನ್ನ ಇಳಿದು ಹೋಗ್ತಾರೆ. ಇದರಿಂದ ಕಂಡಕ್ಟರ್ಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಟಿಕೆಟ್ ಪರಿಶೀಲನೆಗೆ ಅಧಿಕಾರಿಗಳು ಬಂದಾಗ ಉಚಿತ ಪ್ರಯಾಣಕ್ಕೆ ಟಿಕೆಟ್ ಪಡೆದ ಮಹಿಳೆ ಇರೋದಿಲ್ಲ. ಇದರಿಂದ ಕಂಡಕ್ಟರ್ಗೆ ನೋಟಿಸ್ ಅನ್ನ ಕೊಡ್ತಾರೆ. ಕೆಲವೊಮ್ಮೆ ಮಹಿಳೆಯರು ಮಾರ್ಗ ಮಧ್ಯೆ ಟಿಕೆಟ್ ಅನ್ನ ಕಳೆದುಕೊಂಡು ಹೊಸ ಟಿಕೆಟ್ಗೆ ಜಗಳ ಮಾಡುವಂತಹ ಘಟನೆಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಕೆಲವು ಅನುಕೂಲಗಳಾಗ್ತಾ ಇದ್ರೆ ಹಲವಾರು ರೀತಿಯಾದಂತಹ ಅನಾನುಕೂಲಗಳು ನಡೀತಾ ಇರುವಂತದ್ದು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ NCIB ಟೈಮ್ಸ್ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಆಯ್ತು, ನೀವು ಟಿಕೆಟ್ ತಗೊಳ್ಳಿ, ಆಮೇಲೆ ಅವ್ರತವೇ ಮಾತಾಡಿ. ಕೊಟ್ರೆ ಅವ್ರತವ ಟಿಕೆಟ್ ಕೊಡಿ. ಟಿಕೆಟ್ ಕೊಡ್ರಿ. ನೋಡ್ತೀರಾ?